ಗರ್ಭಕೋಶ ಕಂಠದಲ್ಲಿ ಕ್ಯಾನ್ಸರ್ ಸೆಲ್ಸ್ ಇದೆ, ಬಯೋಪ್ಸಿ ಮಾಡಿ ಕರೆಕ್ಟ್ 10 days ಆದ್ಮೇಲೆ ಕಿಡ್ನಿ ಹತ್ರ ನೋವು ಬಂತು. ನನಗೆ ಭಯ, ಈ ಚಿಕ್ಕ ವಯಸ್ಸು ಕಿಡ್ನಿ ತೆಗೆದ್ಬಿಟ್ರೆ ನೆಕ್ಸ್ಟ್ ಫ್ಯೂಚರು. ನಮಸ್ಕಾರ ವೀಕ್ಷಕರೇ, ಇವತ್ತು ನನ್ನ ಜೊತೆ ಪೇಷಂಟ್ ನ ಫ್ಯಾಮಿಲಿ ಮೆಂಬರ್ ಇದ್ದಾರೆ. ಸೊ ಇವರು ಈಗಾಗಲೇ ನಮ್ಮ ಹಾಸ್ಪಿಟಲ್ಗೆ ಬಂದು ಸುಮಾರು ತಿಂಗಳಿಂದ ಮೆಡಿಸಿನ್ ಕೂಡ ತಗೋತಾ ಇದ್ದಾರೆ. ಪೇಷಂಟ್ ಕಂಡೀಷನ್ ಯಾವ ರೀತಿ ಇದೆ ಅಂತ ಅವ್ರ ಹತ್ರನೇ ಮಾತಾಡೋಣ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ವಾಸುಕುಮಾರ್. ಎಲ್ಲಿಂದ ಬಂದಿರೋದು? ಬನಶಂಕರಿಯಿಂದ ಮೇಡಮ್. ಪೇಷಂಟ್ ಯಾರು, ನಿಮ್ಗೆ ಏನಾಗ್ತಾರೆ? ನಮ್ಮ ಮಿಸ್ಸಸ್ ಮೇಡಮ್. ಅವ್ರ ಹೆಸರು ಮತ್ತೆ ವಯಸ್ಸು? ಪ್ರಭಾವತಿ ಅವರ ಹೆಸರು, ವಯಸ್ಸು 38 ವರ್ಷ. ಸರ್, ಫಸ್ಟ್ ಅವ್ರಿಗೆ ಕ್ಯಾನ್ಸರ್ ಇದೆ ಅಂತ ಯಾವಾಗ ಗೊತ್ತಾಗಿತ್ತು? ಮೇಡಮ್ ಅವರಿಗೆ ಲಾಸ್ಟ್ ಇಯರ್, ಹೋದ ವರ್ಷ 2023 ಜುಲೈ ಎಲ್ಲ ಗೊತ್ತಾಯ್ತು ಮೇಡಮ್. ಲೆಫ್ಟ್ ಕಾಲ್ ಫುಲ್ ಊತ ಬಂದ್ಬಿಡ್ತು. ವಿಕ್ಟೋರಿಯಾ ಹಾಸ್ಪಿಟಲ್ ಕರ್ಕೊಂಡು ಹೋದ್ವಿ. ಅವ್ರೆಲ್ಲ ಚೆಕ್ ಮಾಡ್ಬಿಟ್ಟು ಗರ್ಭಕೋಶ ಪ್ರಾಬ್ಲಮ್ ಇದೆ, ನೀವು ಒಂದ್ಸತಿ ವಾಣಿವಿಸಲ್ ತೋರಿಸಿ ಅಂದ್ರು. ವಾಣಿವಿಸಲ್ ತೋರಿಸಿದಾಗ ಗರ್ಭಕೋಶ ಕಂಠದಲ್ಲಿ ಕ್ಯಾನ್ಸರ್ ಸೆಲ್ಸ್ ಇದೆ, ಬಯೋಪ್ಸಿ ಮಾಡಿ ಚೆಕ್ ಮಾಡಿ ಹೇಳಿದ್ರು ಅವರು. ನೆಕ್ಸ್ಟ್ ಅವ್ರು ಕಳಿಸಿದ್ದು ಕಿಡ್ನಿ ಹಾಸ್ಪಿಟಲ್ಗೆ. ಕಿಡ್ನಿ ಹಾಸ್ಪಿಟಲ್ಗೆ ಹೋದ್ವಿ, ಟ್ರೀಟ್ಮೆಂಟ್ ನಡೀತು. ಟೋಟಲ್ ಒಂದು 5-6 ತಿಂಗಳು ನಡೀತು. ಸರ್ವಿಸಲ್ ಕ್ಯಾನ್ಸರ್ ಇದೆ ಅಂದ್ರು, 3ನೇ ಸ್ಟೇಜ್ ಅಂತಂದ್ರು. ಇಷ್ಟು ಒಂದು 8 ಕೀಮೋ ಆಗಿದೆ, 25 ಸಣ್ಣ ಕರೆಂಟ್ ಆಗಿದೆ, 4 ದೊಡ್ಡ ಕರೆಂಟ್ ಆಗಿದೆ ಮೇಡಮ್. ಈಗ 2024 ಮಾರ್ಚ್ 3ನೇ ತಾರೀಕು ಎಲ್ಲ ಚೆನ್ನಾಗಿದೆ, ನಿಮ್ಮ ಮಿಸಸ್ಗೆಲ್ಲ ವಾಸಿ ಆಗಿದೆ, ಆರಾಮ ಅಂತ ಕಳಿಸ್ಬಿಡ್ರು. ಕರೆಕ್ಟ್ 10 days ಆದ್ಮೇಲೆ ಕಿಡ್ನಿ ಹತ್ರ ನೋವು ಬಂತು. ಮತ್ತೆ ಹೋದೆ ಅವ್ರ ಹತ್ರ, ಕೇಳ್ದೆ, ಮೇಡಮ್ ಈ ತರ ನೋವು ಬರ್ತಾ ಇದೆ ಚೆಕ್ ಮಾಡಿ ಮೇಡಮ್ ಅಂದ್ರು. ಇಲ್ಲ, ಕಿಡ್ನಿಗೆ ನಾವು ನೋಡೋದಿಲ್ಲ, ನೀವು ಒಂದ್ಸತಿ ವಿಕ್ಟೋರಿಯಾ ಹಾಸ್ಪಿಟಲ್ ತೋರಿಸಿ ಅಂತಂದ್ರು. ಅಲ್ಲಿ ತೋರಿಸಿದಾಗ ಸಿಟಿ ಸ್ಕ್ಯಾನ್ ಮಾಡಿದ್ರು. ಸಿಟಿ ಸ್ಕ್ಯಾನ್ ಮಾಡಿದ್ಮೇಲೆ ಕಾಣಿಸ್ಕೊಂತ ಇದೆ. ಸೊ ನೀವು ಒಂದು ಕೆಲಸ ಮಾಡಿ, ಕಿಡ್ನಿ ರಿಮೂವ್ ಮಾಡ್ಬೇಕಾಗುತ್ತೆ. ಇನ್ಫೆಕ್ಷನ್ ಆಗಿ ಕ್ಯಾನ್ಸರ್ ಇಂದ ಅರ್ಧ ಕಿಡ್ನಿನೇ ಮುಚ್ಕೊಂಡು ಹೋಗಿದೆ, ಪ್ಲಸ್ ಊತ ಬಂದ್ಬಿಟ್ಟಿದೆ, ವರ್ಕ್ ಮಾಡ್ತಾ ಇಲ್ಲ ಅಂತ ಅಂದ್ರು. ನನಗೆ ಭಯ, ಈ ಚಿಕ್ಕ ವಯಸ್ಸು ಕಿಡ್ನಿ ತೆಗೆದ್ಬಿಟ್ರೆ ನೆಕ್ಸ್ಟ್ ಫ್ಯೂಚರ್ ಕೀಮೋ ಕೊಡೋಕ್ಕಾಗಲ್ಲ. ಸೊ ಅದರಿಂದ ನಮ್ ಭಯ ಆಗೋಯ್ತು ನನಗೆ 1 ವರ್ಷದಿಂದನೇ ಗೊತ್ತು ಪುನರ್ಜನ್ಮ ಆಯುರ್ವೇದಿಕ್ ಇದೆ ಅಂದ್ಬಿಟ್ಟು. ಬಟ್ ದೂರ ಇತ್ತು ಅಡ್ರೆಸ್, ಇರೋದು ಹೈದರಾಬಾದ್ ಅಲ್ಲಿ ಇದೆ ಅಂತ ಗೊತ್ತಿತ್ತು. ಆಮೇಲೆ BJSಗೆ ಹೋಗಿ ಸ್ಟೆಂತ್ ತೆಗೆಸ್ಕೊಂಡ್ಬಂದೆ. ಆ ಸ್ಟೆಂತ್ ತೆಗೆಸ್ಕೊಂಡ್ಬಂದು ಮೇಡಮ್ ಹತ್ರ ಮಾತಾಡಿದೆ, ಪುನರ್ಜನ್ಮ ಮೇಡಮ್ ಹತ್ರ. ಅವ್ರು ಆರಾಮಾಗಿ ಸ್ಟೆಂತ್ ತೆಗೆಸ್ಕೊಂಡ್ಬನ್ನಿ, ಕಿಡ್ನಿ ತೆಗೆದ್ಬಿಟ್ರೆ ಕಷ್ಟ ಆಗುತ್ತೆ, ನಮ್ಮ ಮೆಡಿಸಿನ್ ಡೋಸಸ್ ಕಮ್ಮಿ ಮಾಡಬೇಕಾಗುತ್ತೆ, ಕಿಡ್ನಿ ತೆಗಿಯಬಾರ್ದು, ಯಾವುದೇ ಪಾರ್ಟ್ಸ್ ತೆಗಿಬಾರ್ದು, ಹಂಗಾದ್ರೆ ವಾಸಿ ಆಗುತ್ತೆ ಅಂದ್ರು. ಆಮೇಲೆ ಬಂದ್ವಿ, ಏಪ್ರಿಲ್ 19 ಬಂದ್ವಿ ಇಲ್ಲಿಗೆ. ಪ್ರಾಡಕ್ಟ್ ತಗೊಂಡು ಬಂದಾಗ ನಾನು ಅವತ್ತು ಮೇಡಮ್ ಕಿಡ್ನಿ ಹಾಸ್ಪಿಟಲ್ ಹತ್ತಿದ್ದು ನೀವು ನೋಡಿದ್ದೀರ. ನಿಮ್ಮ ಈ ಹಾಸ್ಪಿಟಲ್ ಬರೋರು ಹತ್ಕೊಂಡ್ ಬಂದಿದ್ದೀನಿ. ಹಿಂದ್ಗಡೆ ಅಲ್ಲಿ ಕೂತಿದ್ದಾಳೆ, ಏನೇ ಕಲ್ತೆ ಅಂತ ಕೇಳ್ತಿದ್ದಾರೆ. ಡಾಕ್ಟರ್ ರೇಟಾಗಿ ಹೇಳ್ಬಿಟ್ರು, ಇನ್ನು ಉಳಿಯಲ್ಲ ಅಂದ್ರು. ಆಮೇಲೆ ಪೆಟ್ ಸ್ಕ್ಯಾನ್ ಮಾಡಿಸಿದಾಗ ಲಿವರ್ ಅಲ್ಲಿ ಇದೆ ಅಂತಂದ್ರು, ಲಂಗ್ಸ್ ಅಲ್ಲಿ ಬಂದಿದೆ ಅಂದ್ರು. ಈಗ 19 ಪಾಟ್ ತಗೊಂಡು ಯೂಸ್ ಮಾಡಿದ್ಮೇಲೆ 4 kg ದಪ್ಪ ಆಗಿದ್ದಾಳೆ, 3 ಹೊತ್ತು ಊಟ ಮಾಡ್ತಾವಲ್ಲ, ನನ್ನ ಮೇಲೆ ಅಡುಗೆ ಮಾಡಿ ಕೊಡ್ತದಲ್ಲ. ಒಂದು ಚೇಂಜಸ್ ತುಂಬಾ ಚೆನ್ನಾಗಿದೆ ಮೇಡಮ್, ನನ್ನ ಜೀವನದಲ್ಲಿ ಮರೆಯಲ್ಲ. ಹೊಸ ಲೈಫ್ ಬಂದಿದೆ ನನಗೆ. ಅಂದ್ರೆ ಮುಂಚೆ ಕಾಲು ಉತ್ಕೊಂಡು? ಹೌದು, ಕಾಲು ಉತ್ಕೊಂತ ಇದ್ದೆ. ಅದಕ್ಕಿಂತ ಮುಂಚೆ ಏನಾದ್ರು ಅವ್ರಿಗೆ ಸಿಂಪ್ಟಮ್ಸ್ ಕಾಣಿಸ್ಕೊಳ್ತಾ ಅಥವಾ ಸಿಂಪ್ಟಮ್ಸ್ ಯಾವ ತರ ಅಂದ್ರೆ, ಒಂದ್ ದಿವಸ ಕಂಟಿನ್ಯೂ ರೆಡ್ ಆಗೋದು 15 ದಿವಸ, ಆಮೇಲೆ ಡೇಟ್ ಆದಾಗ, ಆಮೇಲೆ ವೈಟ್ ಆಗೋದು. ನಮ್ಗೆ ಗೊತ್ತಿಲ್ಲ ಏನ್ ಮಾಡ್ಬೇಕು ಅಂತ. ನಾ ಪಕ್ಕ ಹಾಸ್ಪಿಟಲ್ ನರ್ಸಿಂಗ್ ಹೋಮ್ ತೋರಿಸ್ತಿದ್ವಿ, ಅವ್ರು ಮಾತ್ರೆ ಬರ್ಕೊಟ್ರು, ಈ ಮಾತ್ರೆ ತಿನ್ನಿ ಸರಿ ಹೋಗುತ್ತೆ ಅಂದ್ರೆ ಸರಿ ಹೋಯ್ತು. ಆವಾಗ ಬೆನ್ನು ಮೂಲೆ ನೋವು ಬಂತು. ಆವಾಗ ಚೆಕ್ ಮಾಡಿಸಿದಾಗ ಈ ತರ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಯ್ತು. ಸರ್, ಪುನರ್ಜನ್ಮ ಬಗ್ಗೆ ಹೇಗೆ ಗೊತ್ತಾಯ್ತು ನಿಮ್ಗೆ? ಮೇಡಮ್, ನನಗೆ 1 ವರ್ಷದಿಂದನೇ ಬಂತು. ನಾನು ಸೇವ್ ಮಾಡಿದ್ದೆ, ಫೇಸ್ಬುಕ್ ಅಲ್ಲೂ ಬಂತು. ಸೇವ್ ಮಾಡಿದಾಗ ನಂಬರ್ ತಗೊಂಡು ಫಾಲೋ ಅಪ್ ಮಾಡಿದ್ವಿ ಮೇಡಮ್. ಸೊ ಇಲ್ಲಿ ಬರ್ಬೇಕಾದ್ರೆ ನಂಬಿಕೆ ಇತ್ತಾ ನಿಮ್ಗೆ? ಬೆಂಗಳೂರಲ್ಲಿ ಹಾಸ್ಪಿಟ್ಲಿಗೆ ಬರ್ಬೇಕಾದ್ರೆ? ಮೇಡಮ್, ಇಲ್ಲಿ ನನಗೆ ಗೊತ್ತಿಲ್ಲ ಮೇಡಮ್. ನಾನು ಫೋನ್ ಮಾಡಿದೆ, ನನಗೆ ಹೈದರಾಬಾದ್ ನಂಬರ್ ಕೊಡಿ, ನಾನು ಅಲ್ಲಿಗೆ ಹೋಗ್ತೀನಿ. ಅಲ್ಲೇ ಒಂದು ರೂಮ್ ತಗೊಂಡು ಸ್ಟೇ ಅಲ್ಲೇ ಇದ್ಬಿಡೋದು. ಒಂದು 6 ತಿಂಗಳು 1 ವರ್ಷ ಇದ್ಬಿಟ್ಟು ನಾನು ಇಂತಿನ ವಾಸಿ ಮಾಡ್ಕೊಂಬಂದು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೆ. ಕಾರೆಲ್ಲ ಅರೇಂಜ್ಮೆಂಟ್ ಮಾಡಿ ದುಡ್ಡೆಲ್ಲ ತಗೊಂಡು ಹೋಗೋಣ ಅಂತ ಫೋನ್ ಮಾಡಿದ್ದೆ. ಕಾಲ್ ಸೆಂಟರ್ ಹೋಗುತ್ತೆ ಫೋನು. ಮತ್ತೆ ವಾಪಸ್ ಫೋನ್ ಮಾಡಿದ್ರು ಅವರು, ಸರ್ ನಮ್ದು 4th ಬ್ಲಾಕ್ ಅಲ್ಲೇ ಓಪನ್ ಆಗಿದೆ ಒಂದು ಬ್ರಾಂಚ್ ಅಂದ್ರು. ಎಲ್ಲಿ ಸರ್ 4th ಬ್ಲಾಕ್ ಅಲ್ಲಿ? 4th T ಬ್ಲಾಕ್ ಅಲ್ಲಿ, ಬಸ್ ಸ್ಟಾಪ್ ಆಪೋಸಿಟ್. ಅದನ್ನ ಲೊಕೇಶನ್ ಹಾಕೊಂಡು ಬಂದೆ. ಸರ್, ಇಲ್ಲಿ ಬಂದ್ಮೇಲೆ ಹೇಗೆ ಅನಿಸ್ತದೆ ನಿಮ್ಗೆ? ಮೇಡಮ್, ಇಲ್ಲಿ ಬಂದ್ಮೇಲೆ ಅದು ಹೆಸರು ತಕ್ಕನಾಗ ಪುನರ್ಜನ್ಮ ಅಂತ ಹೆಸರಲ್ವಾ, ನಾನು ಪುನರ್ಜನ್ಮ ಅಂತ ಅನ್ಕೊಂಡಿದ್ದೆ. ನನ್ನ ಮಿಸ್ಸಸ್ಗೆ ಇನ್ನೊಂದು ಜನ್ಮ ಕೊಟ್ಟಿದ್ದೆ ಇದು. ಇವತ್ತು ನಿಜವಾಗ್ಲು ಬೆಳಗ್ಗೆ ಎದ್ದು ಟಿಫಿನ್ ಎಲ್ಲ ಮಾಡ್ಕೊಡ್ತಾಳೆ, ನಮ್ಗೆ ಅಡಿಗೆ ಎಲ್ಲ ಮಾಡ್ಕೊಡ್ತಾಳೆ. ಮುಂಚೆ ಬೆಡ್ ರಿಟರ್ನ್ ಇಲ್ಲಂದ್ರೆ ಮೇಲೆ ಬರೋಕ್ಕೆ 1 hour ಆಯ್ತು ಅಲ್ಗ ಅವತ್ತು. ಬಟ್ ಇವತ್ತು ಚೆನ್ನಾಗಿದ್ದಾಳೆ. ಇನ್ನು ಆದಷ್ಟು ಬೇಗ ಕಂಪ್ಲೀಟ್ ಆಗಿ ಅವ್ರು ಗುಣಮುಖರಾಗ್ಲಿ ಅಂತ ನಾವು ಕೂಡ ಬಯಸ್ತೀವಿ. ಥ್ಯಾಂಕ್ ಯು. ನೋಡಿ, 1 ತಿಂಗಳಿಗೇನೆ ಒಂದು ಪೆಟ್ ಸಿಟಿ ಮಾಡಿಸಿದ್ದೆ, ಆ ಸೈಜ್ ಕಮ್ಮಿ ಆಗಿದೆ. ಆ ರಿಪೋರ್ಟ್ ನನ್ನ ಹತ್ರ ಇದೆ, ಮೇಡಮ್ ತೋರಿಸಿದ್ವಿ. ಸೈಜ್ ಎಲ್ಲ ಕಮ್ಮಿ ಆಗ್ತಾ ಇದೆ. ಇನ್ನೊಂದು 6 ತಿಂಗಳು ರಿಕವರ್ ಆಗ್ತಾರೆ ಮೇಡಮ್, 100% ಆಗ್ತಾರೆ. ಸರ್, ಆದಷ್ಟು ಬೇಗ ಅವ್ರಾಗ್ಲಿ ಅಂತ ನಾವು ಕೂಡ ಬಯಸ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.